ದೇವರ ಪ್ರೀತಿ, ದೇವರ ಕರುಣೆ, ದೇವರ ಮಹೋಪಕಾರ, ಇದನ್ನು ನಾವು ನೆನೆಸಿಕೊಂಡಾಗ ನಮ್ಮಲ್ಲಿ ಬರುವಂಥದ್ದೇ ಕೃತಜ್ಞತಾ ಸ್ತುತಿ. ಇಲ್ಲಿ 107ನೇ ಕೀರ್ತನೆಗೆ ನಾವು ಬರುವಾಗ ಅಲ್ಲಿ ಕೀರ್ತನೆಗಾರನು ಬರೀತಾನೆ, ಯೆಹೋವನು ಒಳ್ಳೆಯವನು. 5ನೇ ಸಂಧಿಯಲ್ಲಿ ಕೂಡ 105ರಲ್ಲಿದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹೀಗಿರಿ, ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನ ಅಪೇಕ್ಷಿಸಿರಿ, ಆತನ ಸೇವಕನಾದ ಅಬ್ರಹಾಮನ ಸಂತತಿಯವರೇ, ಆತನ ಆರಿಸಿಕೊಂಡ ಯಾಕೋಬನ ವಂಶದವರೇ, ಆತನು ಮಾಡಿದ ಅದ್ಭುತ ಕೃತ್ಯ, ಆತನ ಮಹತ್ಕಾರ್ಯ, ಆತನ ಬಾಯಿಂದ ಹೊರಟ ನ್ಯಾಯ ನಿರ್ಣಯ, ಇವುಗಳನ್ನು ನೆನಪು ಮಾಡಿಕೊಳ್ಳಿರಿ. ಯೆಹೋವನೆಂಬವನೇ ನಮ್ಮ ದೇವರು, ಆತನ ನ್ಯಾಯವಿಧಿಗಳು ಭೂಲೋಕದಲ್ಲೆಲ್ಲ ಇವೆ. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆ ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಆತನು ಆ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಇಸಾಕನಿಗೆ ಆಣೆ ಇಟ್ಟನು, ಅದು ರಾಜಶಾಸನದಂತಿರುವುದೆಂದು ಯಾಕೋಬನಿಗೂ ಶಾಶ್ವತವಾದ ಒಡಂಬಡಿಕೆ ಆಗಿರುವುದೆಂದು ಇಸ್ರಾಯೇಲನಿಗೂ ಮಾತು ಕೊಟ್ಟನು. ಅವರಿನ್ನೂ ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳಾಗಿರುವಾಗಲೇ ಆತ ನಿಮಗೆ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಶಾಶ್ವತವಾಗಿರುವುದು ಎಂದು ಹೇಳಿದನು. ಇಲ್ಲಿ ಇಡೀ ಕೀರ್ತನೆ ದೇವರನ್ನು ಕುರಿತು, ಆತನ ಮಹತ್ ಕಾರ್ಯವನ್ನು ಕುರಿತು ತಿಳಿಸುವಂತ ಒಂದು ದೊಡ್ಡ ಕೀರ್ತನೆ. ಅದನ್ನ ಉಪಕಾರ ಸ್ಮರಣೆ ಮಾಡೋದು ಬಹಳ ಮುಖ್ಯ. ನಮ್ಮ ದೇವರನ್ನು ನೆನಪಿಸಿಕೊಳ್ಳುತ್ತಾ ಉಪಕಾರ ಸ್ತೋತ್ರ. ತಂದೆ, ಈ ದಿನ ನಮ್ಮ ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ಉಪಕಾರ ಸ್ತುತಿಯನ್ನು ನಾವು ಮಾಡುತ್ತಾ ನಿನ್ನನ್ನು ಕೀರ್ತಿಸುವುದಕ್ಕೆ ನಮಗೆ ಸಹಾಯ ಕೊಡಪ್ಪ. ನಾವು ನಿನ್ನನ್ನು ಕೀರ್ತಿಸುವುದಕ್ಕೆ ಬೇಕಾದಷ್ಟು ಸಬ್ಜೆಕ್ಟ್ ಇದೆ, ಬೇಕಾದಷ್ಟು ವಿಷಯಗಳನ್ನು ನಮಗೋಸ್ಕರ ಮಾಡಿದ್ದಿ. ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿದ್ದಿ, ಅದ್ಭುತವಾಗಿ ಸಹಾಯ ಕೊಟ್ಟಿದ್ದಿ. 82 ವರ್ಷ ಈ ದೇವಾಲಯದ ಎಲ್ಲ ವಿಷಯದಲ್ಲಿ ಹಿತಚಿಂತನೆ ವಹಿಸಿ ನೀನೇ ಯಜಮಾನನಾಗಿದ್ದು ಇಲ್ಲಿ ನಡೆಸ್ತಾ ಬಂದಿದ್ದಿ. ಯಾವ ಕೊರತೆ ಆಗದ ಹಾಗೆ ನೋಡಿಕೊಂಡಿದ್ದಿ. ಆದ್ದರಿಂದ ದೇವರೇ, ನಾವು ಎಲ್ಲವುಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪರೀಕ್ಷೆಗಾಗಿ ನಾವು ಸ್ವಲ್ಪ ಕಾಲ ಕಷ್ಟಪಟ್ಟಿರ್ಬೋದು, ಅದು ಶಾಶ್ವತವಾದಲ್ಲ. ದೇವಜನರ ಸಂಕಷ್ಟ ಅದು ಕ್ಷಣ ಕಾಲ ಇರುವಂಥದ್ದು ಅಂತ ಪೌಲನು ಬರೀತಾರೆ. ದ ಲೈಟ್ ಅಫ್ಲಿಕ್ಷನ್ ಈಸ್ ಬಟ್ ಫಾರ್ ಎ ಮೂಮೆಂಟ್ ಅಂತ ಹೇಳ್ತಾನೆ. ಅಂದ ಸ್ವಾಮಿ, ಈ ಒಂದು ಹಗುರವಾದ ಸಂಕಟ, ಕ್ಷಣ ಮಾತ್ರ ಇರುವ ಹಗುರವಾದ ಸಂಕಟ ಅಂತ ಕರೀತಾನೆ. ಅದು ದೇವಜನರಿಗೆ ಬರುವಂಥ ಕಷ್ಟಗಳು ಅದು ಸದಾ ಕಾಲ ಇರುವಂಥಲ್ಲ, ಸ್ವಲ್ಪ ಕಾಲ ಬರುತ್ತೆ, ಆಮೇಲೆ ಸಂಕಷ್ಟ ಇಲ್ಲದೆ ಹೋಗ್ತದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇವತ್ತು ನಿನ್ನ ಪವಿತ್ರ ಆತ್ಮನ ದಿವ್ಯ ಕಾರ್ಯವನ್ನು ನಮ್ಮ ಮಧ್ಯದಲ್ಲಿ ನಡೆಸು. ಅಂಧಕಾರ ಬಲವನ್ನು ಪರಿಪೂರ್ಣವಾಗಿ ನಾಶಪಡಿಸು. ಕೃಪೆಯನ್ನು, ರಕ್ಷಣೆಯನ್ನು ಕೊಟ್ಟು ದಯ ತೋರಿಸಬೇಕೆಂದು ಯೇಸು ನಾಮದಲ್ಲಿ ಬೇಡಿದ್ದೇವೆ. ಆಮೆನ್.
ಸೊ ಇಲ್ಲಿ ನಾವು ಇಲ್ಲಿ ಲೈನ್ ಕಟ್ಟಲೆ ಬರೆದಂತ ಮಾತುಗಳನ್ನು ನಾವು ನೋಡ್ತೇವೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಇಲ್ಲಿ 5ನೇ ಸಂಧಿಯಲ್ಲಿ ನೋಡ್ತೇವೆ, 6ನೇ ಸಂಧಿಯಲ್ಲಿ ಕೂಡ ನೋಡ್ತೇವೆ. ಯೆಹೋವನಿಗೆ ಯಾಹುಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಅಂತ ಹೇಳ್ತಾನೆ. ಯೆಹೋವನ ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದಾದೀತು? ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು. ಯೆಹೋವನೇ, ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆಯನ್ನು ನನಗೂ ತೋರಿಸು, ನನ್ನನ್ನು ರಕ್ಷಿಸಲಿಕ್ಕೆ ಬಾ ಅಂತ ಕೀರ್ತನೆಗಾರ ಹೇಳ್ತಾನೆ. ಇನ್ನು 107ನೇ ಕೀರ್ತನೆಯಲ್ಲಿ ಕೂಡ ಹೇಳ್ತಾನೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು ಅಂತ ಹೇಳ್ತಾನೆ. ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರುವುದು. ಯೆಹೋವನ ವಿಮುಕ್ತರು ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಪೂರ್ವ ಪಶ್ಚಿಮ ಉತ್ತರಗಳಲ್ಲಿಯೂ ಸಮುದ್ರದ ಕಡೆಯಲ್ಲಿಯೂ ಇರುವ ದೇಶಗಳಿಂದ ಕೂಡಿಸಿದವರೆಲ್ಲರೂ ಸ್ತುತಿ ಮಾಡಲಿ ಅಂತ ಹೇಳ್ತಾರೆ. ಸ್ತುತಿ ಮಾಡಲಿ. ಅದರಿಂದ ಇನ್ನೂ ಅನೇಕ ಕಡೆಗಳಲ್ಲಿ ಸ್ತುತಿಸಿರಿ, ಕೀರ್ತಿಸಿರಿ ಅಂತ ಹೇಳ್ತಾ ಬರ್ತಾನೆ. 136ನೇ ಸಂಧಿಗೆ ಬರುವಾಗ ಅಲ್ಲಿ ಬಹಳ ಅದ್ಭುತವಾಗಿ ಮಾತಾಡ್ತಾನೆ ಕೀರ್ತನೆಗಾರನು. ಅಲ್ಲಿ ಹೇಳ್ತಾನೆ, 136ನೇ ಕೀರ್ತನೆ ಅಲ್ಲಿ ಹೇಳ್ತಾರೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನ ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಅಂತ ಹೇಳ್ತಾನೆ. ಆಮೇಲೆ ಎಷ್ಟು ಸಾರಿ ಹೇಳ್ತಾನೆ ಆತನ ಕೃಪೆ ಶಾಶ್ವತವಾದದ್ದು, ಆತನ ಕೃಪೆ ಶಾಶ್ವತವಾದಂತ 26 ಸಾರಿ ಹೇಳ್ತಾನೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು ಮಾತು ಬಹಳ ನನಗೆ ಆದರಣೆ ಕೊಟ್ಟಂತ ಮಾತು, ಅನೇಕ ಸಾರಿ ಸಂತೈಸಿದಂತ ಮಾತು. ಅದು ಯಾವುದಂದ್ರೆ 23ನೇ ವಚನ, ನಾವು ದೀನಾವಸ್ಥೆಯಲ್ಲಿ ಇದ್ದಾಗ ನಮ್ಮ ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು ಅಂತ ಹೇಳ್ತಾನೆ. ಇಲ್ಲಿ ದೀನಾವಸ್ಥೆ, ನಮ್ಮ ಸಂಕಷ್ಟ, ನಮ್ಮ ಬಾಧೆ, ನಮ್ಮ ಉಪದ್ರಗಳು, ನಮಗೆ ಉಂಟಾದ ಪೀಡನೆಗಳು, ನಮಗೆ ಶತ್ರುಗಳಿಂದ ಉಂಟಾದ ಎಲ್ಲ ನೋವುಗಳು, ಇವೆಲ್ಲಗಳನ್ನು ದೇವರು ನೆನಪಿಸಿಕೊಂಡು ನಮಗೆ ಅವುಗಳಿಂದ ಬಿಡುಗಡೆಯನ್ನು ತರುವಾಗ ನಾವು ಆತನನ್ನು ಸ್ತುತಿಸಬೇಕು ಅಂತ ನಾವು ನೋಡ್ತೇವೆ. ಓ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್, ಫಾರ್ ಹಿ ಈಸ್ ಗುಡ್, ಫಾರ್ ಹಿಸ್ ಮರ್ಸಿ ಎಂಡ್ಯೂರ್ಸ್ ಫಾರ್ ಎವರ್ ಹೇಳಿಬಿಟ್ಟು 23ನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತಾನೆ, ಇಲ್ಲಿ 23ನೇ ವಚನ ಅಲ್ಲಿ ಏನು ಹೇಳ್ತಾನೆ ಅಂದ್ರೆ, ಹೂ ರಿಮೆಂಬರ್ಡ್ ಅಸ್ ಇನ್ ಅವರ್ lowly state, for his mercy endures forever. Who remembered us in our lowly state. ನಾವು ದೀನಾವಸ್ಥೆಯಲ್ಲಿದ್ದಾಗ, ಇಲ್ವೇ ನಾವು ಕುಂದಿ ಹೋದ ಸ್ಥಿತಿಯಲ್ಲಿರುವಾಗ, ಯಾರೂ ನಮ್ಮನ್ನು ಆಧರಿಸೋರು ಇಲ್ಲದಿರುವಾಗ, ಯಾರೂ ನಮಗೆ ಸಹಾಯ ಮಾಡಲು ಸಾಧ್ಯ ಇಲ್ಲ, ನಾವು ಹಾಳಾದೆವು, ನಮ್ಮ ಪರಿಸ್ಥಿತಿ ಮುಗಿದು ಹೋಯಿತು, ಇನ್ನು ಯಾರೂ ಇಲ್ಲ ಅನ್ನುವ ಸ್ಥಿತಿ ಬಂದಾಗ ದೇವರು ನಮ್ಮನ್ನು ನೆನಪಿಸಿಕೊಳ್ತಾನೆ. ಯೇಸು ಸ್ವಾಮಿ ಒಬ್ಬ ಮನುಷ್ಯನಿಗೆ ಅದ್ಭುತ ಮಾಡಿದ್ನು. ಸಿಲೋವ ಕೊಳದಲ್ಲಿ ಅವನು ಅಷ್ಟು ವರ್ಷಗಳು ಅಲ್ಲಿ ಬಿದ್ದಿದ್ನು. ಆ ಕೊಳದ ನೀರು ದೇವದೂತನು ವರ್ಷಕ್ಕೊಂದ್ಸಲ ಅಲ್ಲಾಡಿಸ್ತಾ ಇದ್ನು. ಆಗ ಯಾರು ಫಸ್ಟ್ ಸ್ಟಿಕ್ ಪೀಪಲ್ ಯಾರು ಹೋಗಿ ಆ ಕೆರೆಗೆ ಬೀಳ್ತಾರೋ ಅವರು ವಾಸಿ ಆಗ್ತಾ ಇದ್ರು. ಆದರೆ ಇವನಿಗೆ ಕುಂಟನಾದ್ರಿಂದ, ಮೈ ಓಡ್ಲಿಕ್ಕೆ ಆಗೋದ್ರಿಂದ ಬೇರೆಯವರು ಹೋಗಿ ಅವರಿಗೆ ವಾಸಿ ಮಾಡಿಕೊಳ್ತಾ ಇದ್ರು. ಆದರೆ ಇವನು ಈ ಕಷ್ಟದಲ್ಲಿದ್ದಾಗ ಯೇಸುಸ್ವಾಮಿ ಹೋಗಿ ಅವನಿಗೆ ವಾಸಿ ಮಾಡಿ, ಅಲ್ಲಿಂದ ಆ ವಾಸಿ ಆದ ಮೇಲೆ
ಈ ಫರಿಸಾಯರು, ಸದುಕಾಯರು, ಯಾಜಕರು ಎಲ್ಲ ಸೇರ್ಕೊಂಡ್ಬಿಟ್ಟು ಇವನಿಗೆ ಹೇಗೆ ಮಿರಕಲ್ ಆಯಿತು ಅಂತ ಅವ್ರು ಹೇಳ್ತಾ ಇದ್ರು. ಅವನ ತಂದೆ ತಾಯಿಗಳನ್ನು ವಿಚಾರಿಸಿದ್ರು. ಅವರಿಗೆ ಭಯ, ಇವ್ರದ್ದು ಎಲ್ಲಿ ಬಹಿಷ್ಕಾರ ಆಗ್ತಾರಂತ, ಜಾತಿಯಿಂದ ತೆಗೆದಾಕ್ತಾರಂತೆ, ಯಹೂದ್ಯರ ಭಯ ಅವರಿಗೆ. ಅದರಿಂದ ಅವ್ರು ಹೇಳ್ತಾರೆ, ಅವನು ಪ್ರಾಯದವನಾಗಿದ್ದಾನೆ, ಅವನನ್ನೇ ಕೇಳಿ ಅಂತಾರೆ. ಆವಾಗ ಅವನನ್ನು ವಿಚಾರಣೆ ಮಾಡ್ತಾರೆ. ಅವನೇನು ಮಾಡಿದ, ನನ್ನನ್ನು ವಾಸಿ ಮಾಡೋದನ್ನು ಹೇಳ್ದ, ಸಿಲುವೆ ಕೋಲದಲ್ಲಿ ತೊಳ್ಕೊ ಅಂದ. ಆಮೇಲೆ ಎದ್ದು ಅಲ್ಲಿ ಏನು ಹೇಳ್ತಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ಹೋಗಂತಾನೆ. ಇದೆಲ್ಲ ಯೇಸುಸ್ವಾಮಿ ಮಾಡಿದಂಥ ಮಿರಾಕಲ್ಸ್. ಇದರಿಂದ ಏನಾಗುತ್ತೆ, ಅವರು ಆತನ್ನು ಹೊರಗೆ ಹಾಕಿಬಿಟ್ಟದನ್ನು ನೋಡ್ತಾರೆ. ಕುರುಡನ್ನು ಮುಖ್ಯವಾಗಿ ಹೊರಗೆ ಹಾಕ್ಬಿಡ್ತಾರೆ. ಆಗ ಯೇಸು ಸ್ವಾಮಿ ಹೋಗಿ ಅವರನ್ನು ಸಂಧಿಸ್ತಾನೆ. ಯಾರನ್ನು ಸಮಾಜ ಬೇಡ ಅಂತ ಹೊರಗೆ ಹಾಕ್ತದೋ ಅಂಥವರನ್ನು ಮೀಟ್ ಮಾಡುವವನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ನಮ್ಮ ವೇದನೆ, ನಮ್ಮ ಪರಿಸ್ಥಿತಿ, ನಮ್ಮ ನರಳಾಟ, ನಮ್ಮ ನಿಟ್ಟುಸಿರು ದೇವರು ಕೇಳುವ ದೇವರಾಗಿರುತ್ತಾನೆ. ಸೊ ಇನ್ನೊಂದು ಕಡೆಯಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರಿಗೆ ದೇವರು ಅನೇಕ ವಾಗ್ದಾನಗಳು ಮಾಡಿದ್ದರೂ ಐಗುಪ್ತ ದೇಶದಲ್ಲಿ ಅವರು ಗುಲಾಮತನದಿಂದ ನಿಟ್ಟುಸಿರು ಬಿಟ್ರಂತೆ. ಅಯ್ಯೋ ಅಂತ ಅವರ ಪ್ರಾಣ ಅವರಿಗೇನೆ ಬೇಸರ ಆಗಿಬಿಟ್ಟು ನಿಟ್ಟುಸಿರು ಬಿಡೋದು, ಒಳಗಿನಿಂದ ಆ ನಿಟ್ಟುಸಿರು ಬಿಡುವಂಥದ್ದು ಬಿಟ್ಟಾಗ ದೇವರವರ ನಿಟ್ಟುಸಿರನ್ನು ಕೇಳಿ ತಾನೇ ಇಳಿದು ಬಂದು ಮೋಶೆಯನ್ನು ಎಬ್ಬಿಸ್ತಾನೆ. ಮೋಶೆ, ಹೋಗು, ನನ್ನ ಜನರ ನಿಟ್ಟುಸಿರು ನನಗೆ ಮುಟ್ಟಿಬಿಟ್ಟಿದೆ, ಅವರು ಪಡುವಂಥ ವೇದನೆ, ನರಳಾಟ ನನ್ನ ಮನಸ್ಸನ್ನು ಕರಗಿಸಿಬಿಟ್ಟಿದೆ, ನಾನು ಅವರನ್ನು ಬಿಡುಗಡೆ ಮಾಡಲೇಬೇಕು, ಅವರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶಕ್ಕೆ ಅವರನ್ನು ಸೇರಿಸಬೇಕು, ಅದನ್ನ ಹೋಗು ಮೋಶೆ, ನನಗಾಗಿ ಹೋಗು ಅಂತ ಮೋಶೆಯನ್ನು ಒತ್ತಾಯಪಡಿಸ್ತಾನೆ. ಮೋಶೆ ಅನೇಕ ಅಡ್ಡಿಗಳನ್ನು ಹೇಳ್ತಾನೆ, ಆದರೆ ಕಡೆಗೆ ಮೋಶೆ ಒಪ್ಕೊಳ್ತಾನೆ. ದೇವರ ಮಾತುಗಳನ್ನು ಕೇಳಿ ಕಡೆಗೆ ಅವನು ಬಿಡುಗಡೆ ಮಾಡೋದಕ್ಕಾಗಿ ಐಗುಪ್ತ ದೇಶಕ್ಕೆ ದೇವರ ರಾಯಭಾರಿಯಾಗಿ ಹೋಗ್ತಾನೆ. ಈಗ ಮೋಶೆ ಒಬ್ಬ ಪ್ರವಾದಿಯಾಗಿ ಅಷ್ಟೇ ಹೋಗಿದ್ದಲ್ಲ, ದೇವರ ರಾಯಭಾರಿಯಾಗಿ ಹೋಗ್ತಾ ಇದ್ದಾನೆ. ಒಬ್ಬ ದೇವರ ಸೇವಕನ ಒಂದು ಸ್ಥಾನಮಾನ ಎಷ್ಟು ದೊಡ್ಡದು ಎಂಬುದನ್ನು ನಾವಿಲ್ಲಿ ಗಮನಿಸ್ತೇವೆ. ಅವನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ನಮಗೆ ದೇವರ ವಾಕ್ಯ ಹೇಳ್ತದೆ, ನಾವು ಕ್ರಿಸ್ತನ ರಾಯಭಾರಿಗಳು, ವಿ ಆರ್ ದಿ ಅಂಬಾಸಿಡರ್ಸ್ ಫಾರ್ ಕ್ರೈಸ್ಟ್ ಅಂತ ಬರೆಯಲ್ಪಟ್ಟಿದೆ. ಹಾಗೆ ಇಲ್ಲಿ ಮೋಶೆ ದೇವರ ರಾಯಭಾರಿಯಾಗಿ ಆತನು ಐಗುಪ್ತ ದೇಶಕ್ಕೆ ಹೋಗ್ತಾನೆ, ಫರೋಹನ ಮುಂದೆ ನಿಲ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ. ಕಡೆಗೆ ಅವರನ್ನು ಬಿಡುಗಡೆ ಮಾಡಿಯೇ ತಗೊಂಡು ಬರ್ತಾನೆ. ಕೆಂಪು ಸಮುದ್ರ ಬರ್ತಾನೆ. ಅಲ್ಲಿ ಕೋಲನ್ನು ಚಾಚಿದಾಗ ದೇವರ ಅಪ್ಪಣೆ ಪ್ರಕಾರ ಸಮುದ್ರ ವಿಭಾಗ ಆಗುತ್ತೆ. ಅಲ್ಲಿ ಅವರು ಒಣದನ ನೆಲದ ಮೇಲೆ ದಾಟಿ ಹೋಗ್ಬಿಡ್ತಾರೆ. ಇದೆಲ್ಲ ಅದ್ಭುತಗಳನ್ನು ಮಾಡಿ ಅವರನ್ನು ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಹೋಗುವ ರಾಯಭಾರಿಯಾಗಿ, ದೇವರ ರಾಯಭಾರಿಯಾಗಿ ಅವನು ಕೆಲಸ ಮಾಡ್ತಾನೆ. ದೇವರು ಅವನಿಗೆ ಅನೇಕ ಅಧಿಕಾರಗಳನ್ನು ಕೊಟ್ಟಿದ್ನು. ಆತನ ಮಾತಂದ್ರೆ ಅಷ್ಟು ಶ್ರೇಷ್ಠವಾಗಿತ್ತು. ಅವನಂದ್ರೆ ಎಲ್ಲರೂ ಭಯ ಪಡ್ತಾ ಇದ್ರು. ಅವನಿಗೆ ವಿರುದ್ಧವಾಗಿ ಏನಾದರೂ ಮಾತಾಡಿದ್ರೆ ದೇವರು ಅಂಥವರನ್ನು, ಮಾತಾಡಿದವರನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ದಾತನ್ ಅಭಿರಾಮ್ ಅವರು ದೇವರಿಗೆ ಕೋಪವನ್ನು ಬರೆಸಿದ್ರು. ಕಾರಣ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದರು, ದಂಗೆ ಎದ್ರು. ಇದರಿಂದ ಏನಾಯ್ತು, ಭೂಮಿಯು ಸೀಳಿ ಅವರನ್ನು, ಅವರ ಮನೆ ಮತ್ತೆ ಅವರ ಸೊತ್ತು, ಅವರಿಗಿರೋ ಸಮಸ್ತ ಭೂಮಿಯೊಳಗೆ ಹೋಗ್ಬಿಡ್ತು. ಭೂಮಿ ಅವರನ್ನು ನುಂಗಿ ಬಿಡ್ತು ಅಂತ ನೋಡ್ತೇವೆ. ಎಂಥ ಒಂದು ವಿಷಯ. ಯಾಕಂದ್ರೆ ದೇವರು ತನ್ನ ಸೇವಕರನ್ನು ರಾಯಭಾರಿಯಾಗಿ ಕಳಿಸುವಾಗ ಅವರಿಗೆ ವಿರುದ್ಧವಾಗಿ ಯಾರೇ ಹೇಳಲಿ ಅಂಥವರನ್ನು ಬಿಡುವುದೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ, ಶ್ರೇಷ್ಠ ಉದಾಹರಣೆ ಏನಂದ್ರೆ ಆರೋನ್ ಮಿರಿಯಾಮ್, ಅವನ ಅಕ್ಕ ಮತ್ತೆ ಅಣ್ಣ, ಮೋಶೆ ಅಣ್ಣ ಮತ್ತೆ ಅಕ್ಕ. ಅವನ ಹೆಂಡತಿಯ ವಿಷಯದಲ್ಲಿ ಅವಳು ಮಿದ್ಯಾನ್ಯರ ಆಚಾರ್ಯನ ಮಗಳಾಗಿದ್ಲು. ಆಕೆ ಯಹೂದ್ಯರಿಗೆ ಸೇರಿದವಳಲ್ಲ, ಇಸ್ರೇಲ್ ಸಂತತಿಯವಳಲ್ಲ. ಅದನ್ನ ಅಲ್ಲಿ ಗುಣಗುಟ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ದೇವರು ಕೋಪಗೊಂಡು ಅವರ ಮೇಲೆ ರೌದ್ರವುಳ್ಳವನಾದ್ನು. ಆಗ ಮಿರಿಯಾಮನಿಗೆ ಕುಷ್ಠರೋಗವು ಬಂದುಬಿಡ್ತು. ತಕ್ಷಣ
ಕುಷ್ಠರೋಗ ಬಂದು ಅವಳ ಮೈಯೆಲ್ಲ ಬೆಳ್ಳಗೆ ಹಿಮದಂತಾಯಿತು ಅಂತ ನಾವು ನೋಡ್ತೇವೆ. ನೋಡಿ, ಇಲ್ಲಿ ಸ್ವಂತ ಅಣ್ಣ ಸ್ವಂತ ಅಕ್ಕಗೂ ಕೂಡ ದೇವರು ಮಾರ್ಜಿನ್ ಕೊಟ್ಟಿಲ್ಲ. ಯಾಕಂದ್ರೆ ದೇವರ ಅಭಿಷಿಕ್ತರು ದೇವರಿಗೆ ಶ್ರೇಷ್ಠವಾದವರು, ಅವರು ಆ ದೇವರ ರಾಯಭಾರಿಗಳು. ಆದ್ರಿಂದ ಅವರಿಗೆ ವಿರುದ್ಧವಾಗಿ ಹೇಳುದಂದ್ರೆ ಅವರನ್ನು ಕಳಿಸಿದ ದೇವರಿಗೇನೆ ವಿರುದ್ಧವಾಗಿ ಹೇಳುವವರಾಗಿರ್ತಾರೆ. ಆದ್ರಿಂದ ಇಲ್ಲಿ ಅಪೋಸ್ತಲರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆ ಸಾರ್ದ ಕರ್ತನವ್ರ ಜೊತೆಯಲ್ಲಿ ಇದ್ದನು. ಸುವಾರ್ಥ ವಾಕ್ಯನ ಅದ್ಭುತಗಳ ಮೂಲಕ ದೃಢಪಡಿಸಿದನು. ಇನ್ನು ಎಲ್ಲ ಸಮಯದಲ್ಲಿ ಆತನ ವಾಗ್ದಾನ ಪ್ರಕಾರ ನೋಡಿರಿ, ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿದ ಹಾಗೆ ಅವರ ಜೊತೆಯಲ್ಲಿದ್ದನು. ಒಬ್ಬ ಅರಸನು ರಾಯಭಾರಿ ಕಳಿಸಿದ್ರೆ ಅವರ ಜೊತೆಯಲ್ಲಿ ಹೋಗಲ್ಲ. ಆದರೆ ನಮ್ಮ ರಾಜಾದಿರಾಜನಾದ ಕ್ರಿಸ್ತನು, ನಮ್ಮ ಅಧಿಕಾರಿಯು, ನಮ್ಮ ಅಧಿಪತಿಯು, ನಮ್ಮ ನಾಯಕನು, ನಮ್ಮ ಒಡೆಯನು, ಆತನು ನಮ್ಮನ್ನು ರಾಯಭಾರಿಗಳನ್ನ ಕಳಿಸುವಾಗ ನಮ್ಮ ಜೊತೆಯಲ್ಲಿ ಆತನು ಕೂಡ ಬರ್ತಾನೆ. ಇದು ಆತನ ಶ್ರೇಷ್ಠತೆ. ಯಾವ ಕಿಂಗ್ ಆಗಲಿ, ಯಾವ ಅರಸನಾಗಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರು ನಮ್ಮನ್ನು ರಾಯಭಾರಿಗಳನ್ನ ಕಳಿಸುವಾಗ ಆತ ನಮ್ಮ ಜೊತೆಯಲ್ಲಿ ಬರ್ತಾನೆ. ಮೋಶೆಸ್ ಜೊತೆಯಲ್ಲೂ ದೇವರು ತಾನೇ ನಿಂತುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಿದನು. ನೀರಿಲ್ಲದಾಗ ಬಂಡೆ ಸೀಳಿ ನೀರು ಬರುವಂತೆ ಮಾಡಿದನು. ಆಹಾರಕ್ಕಾಗಿ ಅವರು ಕಷ್ಟಪಡುವಾಗ ಮನ್ನವನ್ನು ಸುರಿಸಿದನು. ದೇವದೂತರು ತಿನ್ನುವಂತ ಆಹಾರ ಅದೆಂತ ಶ್ರೇಷ್ಠವಾದ ಆಹಾರ, ಅದು ಜೇನು ತುಪ್ಪದಂತೆ ರುಚಿಯಾಗಿತ್ತು ಅಂತ ಬರ್ತಾರೆ. ಅಷ್ಟು ಸ್ವೀಟ್, ಅಷ್ಟು ಟೇಸ್ಟಿ ಫುಡ್ ಆಗಿತ್ತು. ಅದನ್ನು ದೇವರು ಆಕಾಶದಿಂದ ಸುರಿಸಿದನು. ಅದರಿಂದ ಇಂಥ ಒಬ್ಬ ಶ್ರೇಷ್ಠ ದೇವರು ಅವರ ಜೊತೆಯಲ್ಲಿ ಇದ್ದುದರಿಂದ ಇಸ್ರಾಯೇಲ್ಯರು ಅಪಜಯ ಪಡಲೇ ಇಲ್ಲ. ಆಮೇಲೆ ಮೋಶೆ ನಂತರ ಯೆಹೋಶುವನ ನಾಯಕತ್ವ ಪ್ರಾರಂಭವಾಗುತ್ತೆ. ಆದರೆ ಒಂದು ಊರಿನಲ್ಲಿ ಅವರ ಅಪಜಯವನ್ನು ಕಾಣ್ತಾರೆ. ಅದು ಆಯಿ ಎಂಬ ಸ್ಥಳದಲ್ಲಿ. ಆಯಿ ಎಂಬ ಸ್ಥಳದಲ್ಲಿ ಅವರು ಸೋತೋಗ್ಬಿಡ್ತಾರೆ. ಸ್ವಲ್ಪ ಜನರೇ ಅಲ್ಲಿದ್ದ ಆ ಊರಿನಲ್ಲಿ, ಅಷ್ಟು ಜನರಿಗೆ ಅವ್ರು ಸೋತೋಗ್ತಾರೆ. ಕೆಲವರು ಕೊಲ್ಲಲ್ಪಡ್ತಾರೆ. ಇಂಥ ಸಂದರ್ಭದಲ್ಲಿ ಯೆಹೋಶುವನು ದೇವರ ಸನ್ನಿಧಿಯಲ್ಲಿ ಬಿದ್ದುಕೊಂಡು ಬೋರ್ಲ ಬಿದ್ದು ಅಳ್ತಾನೆ. ಆಗ ದೇವರು ಹೇಳ್ತಾನೆ, ಯಾಕೆ ಅಳ್ತಾ ಇದೆಯಾ? ಶಾಪಕ್ಕೆ ಕಾರಣವಾದ ನಿಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟಿದೆ, ಅದನ್ನು ತೆಗೆದುಹಾಕು, ನಾನು ನಿಮ್ಮ ಜೊತೆಲಿ ಬರ್ತೇನೆ, ಅದಿರುವರೆಗೆ ನಾನು ಬರಲ್ಲ ಅಂತಾನೆ. ಇಲ್ಲಿ ಏನಾಗಿತ್ತಂದ್ರೆ, ಆಕಾನನೆಂಬವನು ದೇವರಿಗೆ ಮೀಸಲಾದ, ದೇವರಿಗೆ ಮಾತ್ರ ಸೇರ್ಬೇಕಾದ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡು ತನ್ನ ಬಟ್ಟೆಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದನು. ಈ ರೀತಿ ಅವನು ಬಚ್ಚಿಟ್ಟುಕೊಂಡದ್ರಿಂದ ದೇವರವರ ಜೊತೆಯಲ್ಲಿ ಬರ್ಲಿಕ್ಕಾಗ್ಲಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಶಾಪಕ್ಕೆ ಕಾರಣವಾದ ನಿಮ್ಮ ಮಧ್ಯದಲ್ಲಿದೆ ಯೆಹೋಶುವ, ಅದನ್ನು ತೆಗೆದುಹಾಕು, ನಾನು ಬರ್ತೇನೆ ನಿಮ್ಮ ಜೊತೆಯಲ್ಲಿ, ನಾನು ಮಾತು ತಪ್ಪುವವನಲ್ಲ ಅಂತ ಹೇಳ್ತಾನೆ. ಅದರಿಂದ ನಮ್ಮ ಜೀವನದಲ್ಲಿ ದೇವರು ಯಾವತ್ತೂ ವಾಗ್ದಾನವನ್ನು ಆತನು ತಪ್ಪುವವನಲ್ಲ. ಆದರೆ ಇಲ್ಲಿ ಆಕಾನನು ಬಂದುದರಿಂದ ಇಲ್ಲಿ ದೇವರು ಅವರ ಜೊತೆಯಲ್ಲಿ ಬರ್ಲಿಕ್ಕಾಗಲಿಲ್ಲ. ಮೊದಲನೇ ಸೋಲು ಆಯಿ ಎಂಬ ಪಟ್ಟಣದಲ್ಲಿ ಇಸ್ರಾಯೇಲರಿಗೆ ಉಂಟಾದದ್ದು. ಆದ್ರಿಂದ ಅವಾಗ ಅದು ಅವರು ಶಾಪಕ್ಕೆ ಕಾರಣವಾದನಲ್ಲಿ ತೆಗೆದು ಹಾಕಿದ್ರು. ಆಮೇಲೆ ದೇವರು ಅವರ ಜೊತೆಯಲ್ಲಿ ಪ್ರಯಾಣ ಮಾಡಿದ್ನು, ಅವರ ಜೊತೆಯಲ್ಲಿ ಸಾಗಿದ್ನು, ತನ್ನ ವಾಗ್ದಾನಾನುಸಾರ ತಾನು ಕೆಲಸ ಮಾಡಿದ್ನು, ಯುದ್ಧಗಳಲ್ಲಿ ಜಯ ಕೊಟ್ಟನು. ಇಸ್ರಾಯೇಲರು ಯಾವಾಗಲೂ ಜಯದ ಮೇಲೆ ಜಯವನ್ನು ಹೊಂದುವಂತೆ ಮಾಡಿದರು. ಯಾಕಂದ್ರೆ ಅವರ ಶೂರನು ಅವರ ಮಧ್ಯದಲ್ಲಿದ್ದು ಯುದ್ಧ ಮಾಡುತ್ತಾ ಇದ್ದನು. ನಮ್ಮ ದೇವರು ನಮ್ಮ ಪಕ್ಷದಲ್ಲಿದ್ದುಕೊಂಡು ಯುದ್ಧ ಮಾಡುವ ದೇವರು, ತನ್ನ ಜನರ ಪಕ್ಷದಲ್ಲಿ ಯುದ್ಧ ಮಾಡುವ ದೇವರು. ಪ್ರಾರ್ಥನೆ ಮಾಡಿದ ತಕ್ಷಣವೇ ಆತನು ಏನ್ ಮಾಡ್ತಾನೆ? ಜಯವನ್ನು ಅನುಗ್ರಹಿಸ್ತಾನೆ. ಪ್ರಾರ್ಥನೆ ಮಾಡಿದ ತಕ್ಷಣ ಮೋಶೆ ಎಲ್ಲೆಲ್ಲಿ ಪ್ರಾರ್ಥನೆ ಮಾಡಿದ ಅಲ್ಲಿ ಜಯ ಉಂಟಾಯಿತು. ಆದ್ರಿಂದ ಇಲ್ಲಿ ಅಮಲೇಕ್ಯರೊಟ್ಟಿಗೆ ಯೆಹೋಶುವನನ್ನು ಕಳಿಸ್ತಾನೆ ಯುದ್ಧ ಮಾಡಲಿಕ್ಕೆ. ಮೋಶೆ ಬೆಟ್ಟದ ಮೇಲೆ ಹೋಗ್ತಾನೆ, ತನ್ನ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾನೆ.
ಆಗ ಇಸ್ರಾಯೇಲರಿಗೆ ಜಯ ಉಂಟಾಗ್ತಾ ಇತ್ತು. ಅವನ ಕಾಯಿ ಭಾರವಾಗಿ ಕೆಳಗೆ ಬಂದಾಗ ಅಮಲೇಕ್ಯರಿಗೆ ಜಯ ಆಗ್ತಾ ಇತ್ತು. ಇದನ್ನು ಕಂಡ ಆರೋನ್ ಹೂರರು ಅವನ ಕೈ ಮೇಲೆತ್ತಲ್ಪಡುವಾಗ ಅವನನ್ನೊಂದು ಕಲ್ಲಿನ ಮೇಲೆ ಕೂಡಿಸಿ ಆ ಕಡೆ ಒಬ್ಬನು ಈ ಕಡೆ ಒಬ್ಬನು ಸಂಜೆಯವರೆಗೆ ಕೈಯನ್ನು ಮೇಲನೆ ಎತ್ತಿಕೊಂಡಿದ್ರು. ಇದರಿಂದ ಇಸ್ರಾಯೇಲ್ಯರು ಅಮಲೇಕ್ಯರನ್ನು ಪೂರ್ಣವಾಗಿ ಸೋಲಿಸಿ ಬಿಟ್ಟರು ಅಂತ ನಾವು ನೋಡ್ತೇವೆ. ಅದನ್ನ ಪ್ರಾರ್ಥನೆ ಮಾಡಿದ ತಕ್ಷಣ ಜಯವನ್ನು ಕೊಡುವ ದೇವರು ನಮ್ಮ ದೇವರು. ಆ ದೇವರು ಅವರ ಜೊತೆಯಲ್ಲಿ ಬಂದದರಿಂದ ಎಲ್ಲ ಕಡೆಗಳಲ್ಲಿ ಅವರಿಗೆ ಜಯ ಉಂಟಾಯಿತು. ಆ ದೇವರಿಗೆ ಈಗ ನಮ್ಮ ಕಷ್ಟ ಪರಿಹಾರ ಆದ ಕೂಡಲೇ ನಾವೇನು ಮಾಡಬೇಕು? ಕೆಲವು ಸಾರಿ ಕಷ್ಟ ಪರಿಹಾರ ಆಗುವವರೆಗೆ ದೇವರನ್ನು ನಾವು ಆತ್ಕೊಳ್ತೇವೆ. ಒಂದು ಸಾರಿ ಕಷ್ಟ ಪರಿಹಾರ ಆದರೆ ಆಮೇಲೆ ದೇವರನ್ನು ಮರೆತು ಬಿಡ್ತೇವೆ. ಒಂದು ಸಂಗತಿ ನಾವು ತಿಳ್ಕೊಳ್ಬೇಕು, ದೇವರು ಮನುಷ್ಯನಲ್ಲ. ಮನುಷ್ಯ ಆದ್ರೆ ನಮಗೆ ಬೇಸರ ಆಗ್ಬಿಡುತ್ತೆ. ಅಯ್ಯೋ, ಈ ಮನುಷ್ಯನಿಗೆ ಎಷ್ಟು ಮಾಡಿದ್ರು ಒಂದೇ, ಅವನಿಗೆ ಉಪಕಾರ ಮಾಡೋದಕ್ಕಿಂತ ಮಾಡದಿರೋದೇ ಲೇಸು ಅಂತ ಅನಿಸ್ತದೆ. ಕೆಲವರು ಅಂದ್ಕೊಳ್ತಾರೆ ಇವ್ರಿಗೆ ಉಪಕಾರ ಮಾಡಿದೊಂದು ಶಾಪ ಅಂತ ಅಂದ್ಕೊಳ್ತಾರೆ. ಆದ್ರೆ ದೇವರು ಇಂಥ ಸ್ವಾರ್ಥಿಗಳು ನಾವು ಎಷ್ಟು ಬೇಗ ಮರೆತು ಬಿಡ್ತೇವೆ. ಆದ್ರೂ ಕೂಡ ಅಪ್ಪ ಅಂದಾಗ ಓ ಅಂತ ನಾವೆಷ್ಟೋ ಸಾರಿ ಆತನಿಗೆ ಕೋಪ ಎಬ್ಬಿಸಿದ್ದೇವೆ, ದುಃಖ ಕೊಟ್ಟಿದ್ದೇವೆ, ಆತನ ಅವಮಾನ ಪಡಿಸಿದ್ದೇವೆ, ಆತನ ಮಾತನ್ನು ಧಿಕ್ಕರಿಸಿದೆ. ಆದರೂ ಕೂಡ ಅಂದೇ ನನ್ನನ್ನು ಕರುಣಿಸಂದಾಗ ನನ್ನ ಹೃದಯ ಕರಗಿ ಹೋಗ್ಬಿಡುತ್ತೆ. ತಂದೆಯೋ ನೀನೇ, ತಾಯಿಯೋ ನೀನೇ, ತಂದೆಯೋ ನೀನೇ, ತಾಯಿಯೋ ನೀನೇ, ನಾನೆಲ್ಲ ಕಂದನಲ್ಲೋ, ನಾನೆಲ್ಲ ಕಂದನಲ್ಲೋ, ಅಪ್ಪ ನಾನೆಲ್ಲ ಕಾಡುವೆ, ತಂದೆ ನಾನೆಲ್ಲ ಸ್ತುತಿಸುವೆ, ಅಪ್ಪ ನಾನೆಲ್ಲ ಕಾಡುವೆ. ನಾವು ಅನೇಕ ಸಾರಿ ಆತನಿಗೆ ದುಃಖ ಕೊಟ್ಟವರು, ಆತನ ಮಾತನ್ನು ಧಿಕ್ಕರಿಸಿದವರು. ಆದರೂ ಆತ ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಅಂತ ಕೀರ್ತನೆಗಾರನು 103ನೇ ಕೀರ್ತನೆಯಲ್ಲಿ ಹೇಳ್ತಾನೆ. ಅಂತ ಒಳ್ಳೆಯ ಒಂದು ತಂದೆ ತಾಯಿ ಆಗಿರುವ ಆತನು, ತಂದೆಯ ಹೃದಯ ತಾಯಿಯ ಮನಸ್ಸು ಉಳ್ಳಂತ ದೇವರು ನಮ್ಮ ದೇವರು. ಇಲ್ಲಿ ಹೇಳ್ತಾನೆ, ನನ್ನ ಮನವೇ ಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ಆಶೆಯನ್ನು ಪೂರ್ತಿಗೊಳಿಸ್ತಾನೆ. ಹದ್ದಿಗೆ ಬರುವಂತೆ ನಿನ್ನೆಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಯೆಹೋವನ ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಕುಗ್ಗಿ ಹೋದವರ ಎಲ್ಲರ ನ್ಯಾಯವನ್ನು ಸ್ಥಾಪಿಸ್ತಾನೆ. ಆದ್ರಿಂದ ಒಬ್ಬ ಒಳ್ಳೆ ದೇವರು, ತಾಯಿಯ ಮನಸ್ಸುಳ್ಳವನು, ತಂದೆಯ ಹೃದಯವುಳ್ಳವನು, ನಮಗೆಲ್ಲಾ ರೀತಿಯಲ್ಲಿ ಸಾಕಾದವನು ಆತನೊಬ್ಬನಿದ್ರೆ ನಮಗೆ ಎಲ್ಲರೂ ಇರುವುದಕ್ಕಿಂತಲೂ ಹೆಚ್ಚಾಗಿರುವಂಥವ್ರು ಇರುವಂಥದ್ದು. ಈ ಲೋಕದಲ್ಲಿ ಇರುವವರು ಸ್ವಲ್ಪ ಕಾಲ ಇರ್ತಾರೆ, ಆಮೇಲೆ ಹೋಗ್ತಾರೆ. ಆದರೆ ನಮ್ಮ ದೇವರು ನಮ್ಮ ಅಂತ್ಯದವರೆಗೆ ಕಾಪಾಡುವ ದೇವರು, ಅಂತ್ಯದವರೆಗೆ. ಅಂತ್ಯ ಶ್ವಾಸ ಹೋಗುವವರೆಗೆ ಕಾಪಾಡುವ ದೇವರು. ಒಂದು ವಚನ ಓದಿಕೊಂಡು ಮುಗಿಸೋಣ. ಇಸಾಯನ ಗ್ರಂಥ 46ನೇ ಸಂಧಿ
ವಚನ 3 ಓದ್ಕೊಂಡು ಹೋಗೋಣ. ಆ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಕೊಡ್ರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನನ್ನನ್ನು ಯಾರಿಗೆ ಸರಿಕಟ್ಟಿ ಹೋಲಿಸಿರಿ? ಯಾರಿಗೆ ಸರಿಕಟ್ಟಿ ಹೋಲಿಸುವಿರಿ ಅಂತ ಹೇಳ್ತಾರೆ. ನಾವು ಯಾರೊಟ್ಟು ಕೂಡ ಆತನ ಹೋಲಿಸ್ಲಿಕ್ಕಾಗಲ್ಲ. ಆತನಂತ ವ್ಯಕ್ತಿ ಇನ್ನೊಬ್ಬನು ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಆತನ ಹಾಗೆ, ಆತನಂತೆ ಇರುವವನು ಯಾರೂ ಇಲ್ಲ. ನಮ್ಮ ಹಳೆ ಕಾಲದಲ್ಲಿ ಒಂದು ಹಾಡು ಆಡ್ತಾ ಇದ್ದೆವು, ಕ್ರಿಸ್ತನ ಹಾಗೆ ಮತ್ಯಾರಿದ್ದಾರೆ, ಯಾರಿಲ್ಲ ಯಾರಿಲ್ಲ. ನೋಡಿ, ಯಾರೂ ಇಲ್ಲ. ಆತನಾಗಿ ಯಾರು ಇಲ್ಲ. ತಂದೆ ಕುಮಾರನ ಹಾಗೆ ಯಾರೂ ಇಲ್ಲ. ಅದರಿಂದ ಆತನ ಲಿಸನ್ ಟು ಮೀ ಓ ಹೌಸ್ ಆಫ್ ಜೇಕಬ್ and all the remnant of the house of Israel, who have been upheld by me from birth, who have been carried from the womb even to your old age. I am he, and even to gray hair I will carry you. I have made and I will bear. Even I will carry and will deliver you. This is the promise of the Most High God to His people. ಆದರೆ ಇವತ್ತು we are His people. ನಾವಿವತ್ತು ದೇವರ ಜನರು. ಆದ್ದರಿಂದ ಆತ ನಮಗೋಸ್ಕರ ಚಿಂತಿಸ್ತಾನೆ, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ವಹಿಸ್ತಾನೆ. ಎಲ್ಲದರಲ್ಲಿ ಆತನು ಪ್ರಮುಖನಾಗಿದ್ದಾನೆ. ಸೊ ಇಲ್ಲಿ ಆತ ನಮ್ಮನ್ನು ದೀನಾವಸ್ಥೆಯಲ್ಲಿರುವಾಗ ನೆನಪಿಸ್ಕೊಳ್ತಾನೆ. ಒಬ್ಬರ ತನಕ ನಾನೇ ನಿನಗೆ ಆಧಾರ, ಹೆದರಬೇಡ ಅನ್ನುತ್ತಾನೆ. ನಮ್ಮನ್ನೆಲ್ಲ ಸಂದರ್ಭದಲ್ಲಿ ನಮ್ಮ ಮೊರೆಯನ್ನು ಕೇಳ್ತಾನೆ. ನಾವೆಂಥ ಪಾಪಿಗಳಾಗಿದ್ರು ಅಪ್ಪ ಅಂತ ನಾವು ಮೊರೆ ಇಡುವಾಗ ಮನ ಕರಗಿದವನಾಗಿ ನಮ್ಮ ಸಹಾಯಕ್ಕೆ ಬರ್ತಾನೆ. ನಾವು ದೇವರ ಸನ್ನಿಧಿಯಲ್ಲಿ ಬಂದಿದ್ದೇವೆ. ಆತನ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತಿ ದೇವರೇ, ಎಷ್ಟು ಒಳ್ಳೆಯವನು, ಎಷ್ಟು ಅದ್ಭುತನು, ಎಷ್ಟು ಸಹಾಯ ಮಾಡುವವನು. ನಾವು ಬೇಡುವಾಗೆಲ್ಲ ನಮಗೆ ದಯೆ ತೋರಿಸುವ ದೇವರು, ಮನಮರುಗಿ ನಮಗೆ ಕರುಣೆ ತೋರಿಸುವ ತಂದೆ ಆಗಿದೆ. ಇಂಥ ಒಬ್ಬ ಒಳ್ಳೆಯ ದೇವರು ನಾವು ಪಡೆದು ಕೊಳ್ಳುವುದೆಂಥ ಭಾಗ್ಯ. ನಾವು ಧನ್ಯರು. ನೀನು ನಮ್ಮ ದೇವರಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸಹಾಯಕ್ಕಾಗಿ ಎದುರು ನೋಡ್ತೇವೆ. ಯೇಸು ಹೆಸರಿನಲ್ಲಿ ಬೇಡಿದೆವು ತಂದೆ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ ಸದಾ ಕಾಲ ನಮ್ಮ ನೆಲೆಗೊಂಡಿರಲಿ. ಆಮೆನ್.